ನಾನು ಊರಿಗೆ ಬಂದಿದ್ದೀನಿ, ಅಡಿಕೆ ಕಂಡಲ್ಲಿದ್ದೀನಿ ನಾನು. ಅಪ್ಪನ ಹಾಕೋಣ. ಇವೆಲ್ಲ ಗೋಟು. ಇಲ್ಲಿ ಬಂದು ಅಡಿಕೆನ ಬೇಯಿಸಿರೋ ಅಡಿಕೆನ ಅಲ್ಲಿ ಒಣಗ್ಸೋಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ಆ್ಯಕ್ಚುಲಿ ಇಲ್ಲಿ ಹಾಕಿ ಬೇಯಿಸಿರೋದು, ಇಲ್ಲಿ ಕಲರ್ ಎಲ್ಲ ಹಾಕಿ ಅಂದರೆ ಸುಣ್ಣ ವಿಳೆದೆಲೆ ಎಲ್ಲ ಹಾಕಿ ಬೇಯಿಸ್ತಾರೆ. ಬೇಯಿಸಿರೋ ಅಡಿಕೆನ ಇಲ್ಲಿ ಅಡಿಕೆ ಕಣದಲ್ಲಿ ಮುಂದೆ ಮುಂದೆ ಹೋಗು. ನಿಧಾನಾಯ್ತಾ, ನೋಡ್ಕೊಂಡು ಹೋಗ್ಬೇಕು. ಮನೋಮಿ ಕಾಮ್, ಮನೋಮಿ ಬನ್ನಿ ಮಗಳೇ. ದಶು ಈ ಕಡೆಯಿಂದ ಹೋಗ್ಬೇಕು. ದಶು ಇಲ್ಲಿಂದ ಕಾಲು ಚುಚ್ತಾ ಇದೆಯಾ ಕಾಲಿಗೆ? ಇಲ್ಲಿ ಅಡಿಕೆ ಕಣದಲ್ಲಿ ಅಡಿಕೆನ ಒಣಗಿಸ್ತಾ ಇರೋದು. ಒಂದು 7 days ಒಣಗಿಸ್ಬೇಕು ಈ ಅಡಿಕೆನ ನೀಟಾಗಿ. ಇದು ಬಂದ್ಬಿಟ್ಟು ಅಪ್ಪಂದು ಚಪ್ರ ತೋರಿಸ್ತೀನಿ ಬರ್ರಿ. ಅಂದರೆ ಇಲ್ಲಿ ಅಡಿಕೆನ ರಾತ್ರಿ ಎಲ್ಲ ಕಾಯ್ಬೇಕಲ್ವ, ಯಾರಾದರೂ ಬಂದು ಎತ್ಕೊಂಡು ಹೋದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಇಲ್ಲಿ ನೈಟ್ ಎಲ್ಲ ಕಾಯ್ತಾರೆ. ಯಾಕಂದರೆ ಮೊದಲು ಎಲ್ಲ ಅಡಿಕೆನೆಲ್ಲ ಎತ್ತಿದ್ರು, ಈಗಲೂ ಎತ್ತಾರೆ. ಇದು ರೋಡಲ್ಲೇ ಇರೋದ್ರಿಂದ ಸೊ ಅದಕ್ಕೆ ನೈಟ್ ಎಲ್ಲರೂ ಅಷ್ಟೇ ಅಡಿಕೆ ಒಣಗೋವರೆಗೂ ಅಲ್ಲೇ ಮಲಗೋದು. ಸೊ ಅದಕ್ಕೆ ಎಲ್ಲರೂ ಒಂದು ಚಿಕ್ಕ ಮನೆ ಥರ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲೂ ಅಷ್ಟೇ ನಮ್ಮಪ್ಪ ಇಲ್ಲೇ ಮಲಗೋದು ಈ ಶೆಡ್ಡಲ್ಲೇ. ಸೊ ಇಲ್ಲಿ ಮಾಡಿದ್ದಾರೆ. ಅಂದರೆ ತುಂಬ ಚಳಿ ಇರೋದ್ರಿಂದ ಸೈಡ್ ಎಲ್ಲ ಸ್ವಲ್ಪ ಕಟ್ಟಿದ್ದಾರೆ, ಇಲ್ಲ ಅಂದರೆ ಸ್ವಲ್ಪ ಓಪನ್ ಆಗೇ ಬಿಡ್ತಾರೆ, ಯಾಕಂದರೆ ಎಲ್ಲ ಕಡೆ ಕಾಣಲಿ ಅಂತ. ಕೂತ್ಕೊ ಮಗ. ಹಾಂ, ಹಾಗೆ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಆಯ್ತಾ. ಏನದು? ಅಂಟ್ಲಕಾಯಿ ಮತ್ತೆ ಬೆಂತುಕಾಯಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಾಯಿ ಅಂಟೆಕಾಯಿ ಮತ್ತೆ ಚಿಂತೆಕಾಯಿ ಮತ್ತೆ ಎಲ್ಲ ಬಂದಿದೆ ನೋಡಿ ಫ್ರೆಂಡ್ಸ್. ಅಯ್ಯಯ್ಯೋ, ಹೌದಾ ಫ್ರೆಂಡ್ಸ್? ಹೌದಾ ಬಂಗಾರ? ಅಂಟಲ್ಕಾಯಿ, ಕತ್ತೆಕಾಯಿ. ಅದು ಕತ್ತೆಕಾಯಿ ಎಲ್ಲ ಇಲ್ಲ, ಅಂಟಲ್ಕಾಯಿ. ಏನ್ ಮಾಡ್ತಿದ್ಯಾ ದಶು ನೀನ್ ಇಲ್ಲಿ? ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಸೌತೆಕಾಯಿ ಅಂಟ್ಲಕಾಯ? ಸೌತೆಕಾಯಿ ಅಂತೂ ಕಾಯಿನೇ ತಂದಿದ್ದೀವಿ. ಈಗ ಇದು ಮರ, ಈಗ ಮರ ತಂದಿದ್ದೀವಿ ಫ್ರೆಂಡ್ಸ್. ಈಗ ಹಾಕೊಂತಿಲ್ಲ ಫ್ರೆಂಡ್ಸ್. ಹೌದಾ? ಅಡಿಕೆ ಹತ್ರ ಅಲ್ಲ, ಅಡಿಕೆ ಹತ್ರ ಕುಕ್ಕಂದಿರಲ್ಲ, ಇಲ್ಲಿ ಬನ್ನಿ ಅಂತೆ. ಕೋಲ್ ತಗೊಂಡ್ ಹೋಗ್ತೀಯ ನೀನು ಅತ್ತೆಗೆ? ಹಂಗೆ ಇದ್ದಾಳೆ ಮರ, ಹಂಗಿದ್ದಾಳೆ ಮಗ. ಸ್ಲಿಪ್ಪರ್ ಹಾಕೊಂಡಿಲ್ಲ, ಅಲ್ಲಿ ಹುಷಾರಾಗಿ ಹೋಗ್ಬೇಕು ಆಯ್ತಾ. ಎನ್ನೆ ದಶು? ದಶು ಒಂದು ಬಿಡು, ದಶು ಒಂದು ಬಿಡು. ಓ ಕತ್ತಿ ಕತ್ತಿ ಹುಷಾರೇ ದಶು. ಹಾಂ ಹಾಂ, ಒಂದು ಬಿಡು ಮಗ ಅತ್ತೆಗೆ ಒಂದು. ಸಾಕೆ ಸಾಕೆ ಬಿಡ ಅಂದ್ರೆ ಬಿಡದ ಅತ್ತೆ ನೋಡಲಿ ಎಷ್ಟು ಚೆನ್ನಾಗಿ ಸುಲಿತಾ ಇದ್ದಾರೆ. ಹಿಂಗ್ ಬರತ್ತಾ ಸುಲಿಯಕ್ಕೆ? ಇನ್ನೀವೆಲ್ಲ ಸುಲಿಯೋದೇ ಬೇಡ ಹಂಗಿದ್ರೆ. ಬೇಬಿನೇ ಸುಲಿತಾಳೆ. ಹೌದಾ? ರಜೆ ಕೊಟ್ಟರೆ ಅಡಿಕೆ ಕಣ ಪತ್ತೇನೂ ಇಲ್ಲ ಈ ಕಡೆ. ದೋಷಿ ನಿಂಗೆ ಬರಲ್ಲ, ಕೈ ಅಷ್ಟೇ ಹಿಂಗೆ ಚುಚ್ಚತ್ತೆ ಕೈಗೆ. ನೋಡಿ ಮಗ ಹೆಂಗಂತ ತೋರಿಸ್ತೀನಿ ನಾನು. ಮಾವ ಬಂದದಮ್ಮ.
ಬನ್ನಿ. ಮತ್ತೆ ಹೊಂಟ್ಲೋಳು. ನಮ್ಮಿಲ್ಲಿ ಸೈಡಲ್ಲಿರು. ಎಂತ ಹಣ್ಣದು ಹೊರಗೆ? ಹಾಂ ಇಲ್ಲಿ ಹಣ್ಣಾಗ್ಯಾವದ. ಎಷ್ಟೊಂದು ಹೊರಗೆ ಅನ್ಕೋದೆ ನೋಡಲ್ಲ. ನೋಡಿ ಫ್ರೆಂಡ್ಸ್, ಕೇಳಿಲ್ಲ. ಬರ್ತೀರ ನೀವು ಇಲ್ಲಿ ಅಂತಾಳೆ. ಕೇಳಿಸಿಲ್ಲ ಇರು ಮಗ, ಮಾವ ಏನೋ ಮಾಡ್ತಿದಾರ. ಬಾ. ನಮ್ಮ ಅಮ್ಮನ ಕೆಲಸ ಫುಲ್ಲು ಜೋರಾಗಿ ನಡೀತಾ ಇದೆ. ಬಿಸಿಲಲ್ಲೂ ಫುಲ್ ಕೆಲಸ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಬಿಸಿಲು ಬರೋದ್ರೊಳಗೇನೆ ಆರ್ಸೋಕೆ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಚೆನ್ನಾಗಿ ಆರ್ಕೊಳ್ಳುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಬೇಗ ಬೇಗ ಎಲ್ಲ ಆರಿಸ್ತಿದ್ದಾರೆ ಅಲ್ವಾ, ಅದಕ್ಕೆ. ಸೊ ಚೆನ್ನಾಯ್ತಾ ಮಗ ಹಣ್ಣು? ಹುಳಿ ದಶಿ ತಿನ್ನು. ಅಂಟ್ಲಕಾಯಿ ಬಿದ್ದಿದ್ಯಾ? ನಾವು ಇಲ್ಲಿ ಅಂಟಲ್ಕಾಯಿ ಆರ್ಸಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಇದು ಅಂಟಲ್ಕಾಯಿ ಬಂದ್ಬಿಟ್ಟು ಮೊದಲೆಲ್ಲ ಸ್ನಾನ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಿದ್ರು. ಸೊ ಇವಾಗ ಪೌಡರ್ ಮಾಡಿ ಪಾತ್ರೆ ಎಲ್ಲ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಈ ಅಂಟಲ್ಕಾಯಿನ ಮೊದಲು ಶಾಂಪು ಎಲ್ಲ ಮಾಡ್ತಿದ್ರು ಅಂಟಲ್ಕಾಯಿಗೆ. ಇಲ್ಲ ಏನು ಕಾಯಿ ಅಂತ ಬೇರೆ ಏನೋ ಹೇಳ್ತೀರಾ ನೀವು ಹೆಸರು ಈ ಕಡೆ ಸೈಡ್ ಎಲ್ಲ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಅದ್ರ ಹೆಸರು. ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಅಕ್ಕ ಎಷ್ಟೊಂದು ತಗೋಬಿಟ್ಟಿದ್ದಾಳೆ ಅಂಟ್ಲಕಾಯಿನ? ತೋರಿಸು ಮನವೇ. ಹಾಂ, ನಾವಿಲ್ಲಿ ಕಜ್ಜಾಯ ಎಲ್ಲ ಮಾಡ್ಕೊಂಡ್ಬಿಟ್ಟು ಪಾಪು ನೋಡಕ್ ಹೋಗ್ತೀವಿ. ಪಾಪು ನೋಡೋಕ್ಕೋಸ್ಕರ ಕಜ್ಜಾಯ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಅಜ್ಜಿ ಬಂದು ಕಜ್ಜಾಯನ ಸುರಿತಾ ಇದ್ದಾರೆ. ಅದು ಆ್ಯಕ್ಚುಲಿ ಕಜ್ಜಾಯನ ಹಾಗೆ ಒಯ್ಯಬಾರ್ದು, ಅದಕ್ಕೆ ಒಂದು ದಾರದಲ್ಲಿ ಸುರಿತಿದ್ದಾರೆ. ಆ್ಯಕ್ಚುಲಿ ಸಾಂಬಾರೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಫಿಶ್ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಕರಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲ ಬಂದು ರೀಚ್ ಆಗಿದ್ದೀವಿ. ಸೊ ಬಂದು ಪಾಪುನ ನೋಡ್ತಿದ್ದಾರೆ ಎಲ್ಲರೂ. ಒಬ್ಬೊಬ್ಬರನ್ನೇ ಹೆಚ್ಕೊತಿದ್ದಾರೆ. ಮಕ್ಕಳಂತೂ ನನ್ನ ಕೊಡಿ ಅಂತಿದ್ದಾರೆ. ಸೊ ಇವರು ನಮಗೆ ಅತಿಥಿಯವರ ಸತ್ಕಾರ ನಡೀತಾ ಇದೆ. ಆ್ಯಕ್ಚುಲಿ ಟೀ ಮತ್ತು ಇನ್ನೇನು ಬರ್ತಾ ಇದೆ. ಬಂದ್ಬಿಟ್ಟು ಆಲ್ಮೋಸ್ಟ್ ಬಂದ. ನಿಮಗೆ ಬೋಂಡ ಬೇಕಾ? ದಶಿಯೋ ಪಾಪ ಹೆಚ್ಕೊಂಡ ಕೊಟ್ಟಿಲ್ಲ ನಿಂಗೆ? ಕೊಟ್ರ ಇಲ್ಲ? ಓ ಮನೋಮಿ, ಏನು ಮಾಡ್ತಾ ಇದ್ದೀರಿ? ಏನು ಡಿಸ್ಕಷನ್ನು? ಏನು ಮೀಟಿಂಗ? ಡ್ರಾಯಿಂಗ್ ಮೀಟಿಂಗಾ? ಅಕ್ಕ ತಮ್ಮ ಬ್ಯುಸಿ ಆಗ್ಯಾರ. ಓ ನೋಡ್ರಿ, ನಿಂಗೂ ನಿನ್ನ ಹತ್ರನ ಬಂದಿದ್ದಾನಲ್ಲೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.